ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ವಿಜಯ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ರಾಜರ ಕಥೆಯನ್ನ ಕೇಳುತ್ತಾ ಅಶ್ವತ್ಥಾಮಾಚಾರ್ಯರ ದೀರ್ಘ ಬದುಕು ಅನ್ನೋದು ಎಷ್ಟು ಪುಣ್ಯ ಅಂತ ಅನಿಸುತ್ತೆ. ಯಾಕೆಂದ್ರೆ ಇಷ್ಟು ನಿರಾಯಾಸವಾಗಿ ದೀರ್ಘಾಯುಷ್ಯವನ್ನ ಪಡೆದು ಭಗವಂತನ ನಾಮಸ್ಮರಣೆ ಮಾಡಬಹುದಲ್ವಾ, ನಮಗೂ ಕೂಡ ಅಂತ ದೀರ್ಘಾಯುಷ್ಯ ಯಾಕಿಲ್ಲ, ಅಥವಾ ದೀರ್ಘಾಯುಷ್ಯ ಅನ್ನೋದರ ಹಿನ್ನೆಲೆ ಏನು ಅಂತ. ಒಂದು, ಅವರೆಲ್ಲ ಚಿರಜೀವಿಗಳಾದ್ರಿಂದಾಗಿ ಅವರಿಗೆ ದೀರ್ಘಾಯುಷ್ಯ. ಬಯಸಿದವರೆಲ್ಲ ದೀರ್ಘಾಯುಷ್ಯವನ್ನು ಪಡೆಯುವುದು ಸಾಧ್ಯ ಇಲ್ಲ. ಮತ್ತೆ ದೀರ್ಘಾಯುಷ್ಯ ಇದೆ ಅಂತ ಮಾತ್ರ ಎಲ್ಲರಿಗೂ ದೇವರ ನೆನಪಾಗುತ್ತೆ ಅಂತಾನೂ ಇಲ್ಲ. ಅದು ಕಡಿಮೆ ಆಯುಷ್ಯದಲ್ಲಿದ್ದವರು ದೇವರ ನೆನಪು ಮಾಡಿಕೊಂಡು ಖಟ್ವಾಂಗನ ಹಾಗೆ ಉತ್ತಮವಾದ ಗತಿಯನ್ನು ಹೊಂದಬಹುದು. ದೀರ್ಘಾಯುಷ್ಯದಲ್ಲಿ ಇದ್ದು ಕೂಡ ದೇವರ ನೆನಪೇ ಆಗದೆ ಭೂಮಿಗೆ ಭಾರ ಅನ್ನದಂಡ ಅಂತಾನೂ ಬದುಕಬಹುದು. ಒಳಗಿನಿಂದ ಭಗವಂತನ ಪ್ರಜ್ಞೆ ಅನ್ನೋದಿದ್ದಾಗ, ಜ್ಞಾನಪೂರ್ವಕವಾಗಿ ಗುರುಗಳ ಒಂದು ಸಂಪರ್ಕದಲ್ಲಿದ್ದಾಗ ಈ ಎಚ್ಚರ ಅನ್ನೋದು ಬರಬಹುದು. ಆದ್ರೆ ಅಶ್ವತ್ಥಾಮಾಚಾರ್ಯರು 1000 ವರ್ಷ ಮಾತ್ರ ವ್ಯಾಸರಿಂದ ಕೃಷ್ಣನಿಂದ ಶಪ್ತರಾಗಿ ಮೈಯೆಲ್ಲ ಹುಣ್ಣಾಗಿ ಅಪರಿಚಿತರಾಗಿ ಜಗತ್ತಿನಲ್ಲಿ ತಿರುಗ್ತಾ ಇರ್ತಾರೆ ಅಂತ ಅವರನ್ನ ಆಕ್ಷೇಪಿಸಿದ್ದು ದುರ್ಯೋಧನನ ಪರವಾಗಿ ಕೆಲಸ ಮಾಡಿದ್ದಕ್ಕಾಗಿ ಮತ್ತು ಆ ಮಗುವನ್ನ ಸಂಹಾರ ಮಾಡ್ಲಿಕ್ಕೆ ಹೊರಟದ್ದಕ್ಕಾಗಿ. ಅದು ಬಿಟ್ಟು ಬಳಿಕ ಅದು ನಿರಂತರವಾಗಿ ಭಗವತ್ ಚಿಂತನೆಯನ್ನ ಇವತ್ತಿಗೂ ಜ್ಞಾನಿಗಳಿಗೆ ಕೊಡ್ಲಿಕ್ಕೋಸ್ಕರನೇ ಆ ರೂಪ ಇದೆ. ಎಷ್ಟೋ ಜನರನ್ನು ಉದ್ಧಾರ ಮಾಡಿದ ಇತಿಹಾಸದ ಕಥೆಗಳು ಕೂಡ ಅಲ್ಲಲ್ಲಿ ಪ್ರದೇಶಗಳಲ್ಲಿ ಜಾನಪದೀಯವಾಗಿ ನಮಗೆ ಅಶ್ವತ್ಥಾಮಾಚಾರ್ಯ ಇಲ್ಲಿ ಬರ್ತಾರೆ, ಇಲ್ಲಿ ಸಿಕ್ಕಿದ್ದಾರೆ ಅಂತ ಹೀಗೆಲ್ಲ ಅಲ್ಲಲ್ಲಿ ಹೇಳೋದು ಕೇಳ್ತೇವೆ ನಾವು. ಅಂತೂ ಅದು ಈ ದೀರ್ಘಕಾಲದ ಅವರ ಬದುಕಿನ ಉದ್ದೇಶದ ಹಿಂದೆ ದೇವರ ಏನೋ ಒಂದು ಸಂಕಲ್ಪ ಇರುತ್ತೆ. ಸುಮ್ಮನೆ ಅವರು ಎಲ್ಲೋ ಒಂದ್ ಕಡೆ ಮಲ್ಕೊಳ್ಳಿಕ್ಕೆ ಅಥವಾ ಏನೋ ಒಂದು ಹೇಗೋ ಜೀವನ ಸಾಗಿಸ್ಲಿಕ್ಕೋಸ್ಕರ ಇರುವಂತದ್ದಲ್ಲ. ಅವರು ಭಗವಂತನ ಸೇವೆಗೋಸ್ಕರನೇ ಈ ಕಾರ್ಯವನ್ನು ಮಾಡ್ತಿರ್ತಾರೆ. ಮತ್ತು ಅದು ರುದ್ರದೇವರ ಅವತಾರ ಆದ್ರಿಂದಾಗಿ ಎಲ್ಲರ ಮನೋಭಿಮಾನಿಯಾಗಿ ಸಂಹಾರದ ಶಕ್ತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅದನ್ನ ನಾವು ಅಶ್ವತ್ಥಾಮಾಚಾರ್ಯರು ಮಾಡ್ತಾರೆ ಅಂತ ತಿಳಿದ್ರೆ ಸಾಕು. ಹೊರತು ಅವರು ಕೆಟ್ಟವರು ಅಥವಾ ದುಷ್ಟರು ಅಂತ ಭಾವಿಸ್ಬೇಕಾದ ಯಾವ ಕಾರಣವೂ ಭಾರತವೂ ಹೇಳಲ್ಲ. ನಮಗೂ ಆ ರೀತಿಯಾದ ಪ್ರವೃತ್ತಿ ಬೇಕಾದ್ದಿಲ್ಲ ಅನ್ನೋದು ಈ ಪ್ರಶ್ನೆಗೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬಹುದು. ನಮಸ್ಕಾರ.